ಕಾಮಗಾರಿ ಟೆಂಡರ್ ವಿಚಾರದಲ್ಲಿ ಶೇಕಡಾ 4ರಷ್ಟು ಮುಸ್ಲಿಮರಿಗೆ ಮೀಸಲಾತಿ ಕೊಡಲೇಬೇಕು ಅನ್ನುವಂತಹ ವಿಚಾರ ರಾಜ್ಯ ಸರ್ಕಾರ ಕೈಗೊಂಡಿದೆ. ಅದು ಕೂಡ ನಿನ್ನೆ ವಿಧಾನಸಭೆಯಲ್ಲಿ ಬಿಲ್ ಮಂಡನೆ ಕೂಡ ಆಯಿತು. ಈಗ ಪರಿಷತ್ನಲ್ಲಿ ಆ ಬಿಲ್ ಪಾಸ್ ಆಗುವುದೊಂದೇ ಬಾಕಿ ಉಳ್ಕೊಂಡಿದೆ. ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡುತ್ತಿದ್ದಾರೆ. ಕಾಮಗಾರಿಯಲ್ಲಿ ಶೇಕಡಾ 4ರಷ್ಟು ಮುಸ್ಲಿಮರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಮೀಸಲಾತಿ ನೀಡೋದು ಕಾನೂನು ಬಾಹಿರ. ಮುಸ್ಲಿಮರು ಎಷ್ಟು ಟ್ಯಾಕ್ಸ್ ಕಟ್ತಿದ್ದಾರೆ ಹೇಳಬೇಕು, ಬಹಿರಂಗಪಡಿಸಬೇಕು. ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕೇಸರಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಅರವಿಂದ್ ಬೆಲ್ಲದ್ ರಿಪಬ್ಲಿಕ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ 4ರಷ್ಟು ಮೀಸಲಾತಿ ಸಂಬಂಧಪಟ್ಟಂತೆ ಈಗ ಬಿಲ್ ಅನ್ನ ಸರ್ಕಾರ ತಂದಿರುವಂತದ್ದು. ಇದು ಸಾರ್ವಜನಿಕವಾಗಿ ಸಾಕಷ್ಟು ಕೂಡ ಪರವಿರೋಧ ಚರ್ಚೆ ಆಗ್ತಾ ಇರುವಂತದ್ದು. ಬಿಜೆಪಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಿಡಿದೆ ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಸರಿ, ಮೀಸಲಾತಿ ತಂದಿರುವಂತದ್ದು ಸರ್ಕಾರಿ ಕಾಮಗಾರಿಗಳಲ್ಲಿ ಏನನ್ಸುತ್ತೆ? ಇದೊಂದು ಸಂಪೂರ್ಣ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂತ ಕಾನೂನನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬರುವಂತ ಪ್ರಯತ್ನ ಮಾಡ್ತಾ ಇದೆ. 4% ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ ಅನ್ನೋದೇನೈತಿ ಇದು ಕಾನೂನಿಗೆ ವಿರುದ್ಧವಾಗಿದ್ದು. ಯಾಕಂದ್ರೆ ಈ ರೀತಿಯ ರಿಸರ್ವೇಷನ್, ಧರ್ಮ ಆಧಾರಿತ ರಿಸರ್ವೇಷನ್ ಕೊಡಬೇಕೋ ಬೇಡ ಅಂತ ಹೇಳಿ ನಮ್ಮ ಸಂವಿಧಾನ ಸ್ವೀಕಾರ ಮಾಡೋ ಟೈಮ್ದಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಧರ್ಮ ಆಧಾರಿತ ರಿಸರ್ವೇಷನ್ ಇಲ್ಲ, ನಮ್ಮ ದೇಶದಲ್ಲಿ ಏನೇ ರಿಸರ್ವೇಷನ್ ಇದ್ರೂ ಅದು ಜಾತಿಯ ಆಧಾರದ ಮೇಲೆ ಇರಬೇಕು ಅನ್ನುವಂತ ಒಂದು ಡಿಸ್ಕಷನ್ದಲ್ಲಿ ಬಂದು ಅದನ್ನ ಎಲ್ಲರೂ ಕೂಡಿ ಸರ್ವಸಮ್ಮತವಾಗಿ ಅಕ್ಸೆಪ್ಟ್ ಮಾಡಿಕೊಂಡಿದ್ರು. ಅದು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಆಶಯ. ಆದ್ರೆ ಆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಧರ್ಮದ ಆಧಾರದ ಮೇಲೆ ಇವರೇನು ವರ್ಕ್ಸ್ದಲ್ಲಿ ರಿಸರ್ವೇಷನ್ ಕೊಡಬೇಕಂತಾರೆ. ಇದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧ, ಆಮೇಲೆ ಸ್ಪಿರಿಟ್ ಆಫ್ ಲಾಗೆ ವಿರುದ್ಧ. ಹಾಗಾಗಿ ನಾವು ಅದನ್ನು ಸದನದ ಒಳಗ ಮತ್ತು ಹೊರಗ ಹೋರಾಟ ಮಾಡ್ತೇವೆ ಇದರ ವಿರುದ್ಧ. ಈ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಅದು ಮುಸ್ಲಿಮರ ಓಲೈಕೆಗೆ ಯಾವುದೇ ಲೆವೆಲ್ಗಾದ್ರೂ ಹೋಗ್ಲಿಕ್ಕೆ ಸಿದ್ಧ ಅಂತೇಳಿ ಈ ಕಾನೂನು ಮೂಲಕ ಮತ್ತವ್ರು ತೋರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದೇ ಲೆವೆಲ್ಗಾದ್ರೂ ಹೋಗಿ ಅವ್ರನ್ನ ಓಲೈಕೆ ಮಾಡೋದು, ಅವ್ರಿಗೆ ಮಸ್ಕ ಹೊಡೆಯೋದು, ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ತೋರ್ಸಾಕ ಕಾನೂನಿಗೆ ವಿರುದ್ಧವಾಗಿ ಈ ರೀತಿ ಕಾನೂನನ್ನು ತೆಗೆದುಕೊಂಡು ಬರುವಂತ ಕೆಲಸ ಮಾಡ್ತಿದ್ದಾರೆ. ಈಗ ಎಲ್ಲರೂ ಕೂಡ ಟ್ಯಾಕ್ಸ್ ಅನ್ನ ಕಟ್ತಾ ಇರುವಂತದ್ದು, ಎಲ್ಲರೂ ಕೂಡ ತೆರಿಗೆಯನ್ನು ಪಾವತಿ ಮಾಡ್ತಾ ಇರುವಂತದ್ದು. ಈಗ ಒಂದು ಧರ್ಮದ ಆಧಾರದ ಮೇಲೆ 4% ಮೀಸಲಾತಿ ಅಂದ್ರೆ ಇಲ್ಲೊಂದ್ ಕಡೆ ಬೇರೆ ರೀತಿ ಚರ್ಚೆ ಆಗುತ್ತಲ್ಲ, ಯಾರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಬಹಿರಂಗ ಆಗಬೇಕು ಅನ್ನೋದು ಕೂಡ ಚರ್ಚೆ ಶುರುವಾಗಿರುವಂತದ್ದು. 100% ನೀವು ಹೇಳ್ತಾ ಇರುವಂತ ವಿಷಯ ಸತ್ಯ. ಈಗ ಅದ್ರ ಪ್ರಕಾರ ನೋಡಿದ್ರೆ ಯಾರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್, ಅವ್ರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾರೆ. ಇವತ್ತು ಲೀಗಲ್ ಬಿಸ್ನೆಸ್ ದಲ್ಲಿ ಮುಸ್ಲಿಮ್ಸ್ ಎಷ್ಟಿದ್ದಾರೆ, ಮುಸ್ಲಿಮ್ಸ್ ಎಷ್ಟು ಮಂದಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾರೆ. ಇಲ್ಲೇನೆ ಕಾಮಗಾರಿ ಟೆಂಡರ್ ವಿಚಾರದಲ್ಲಿ ಶೇಕಡಾ 4ರಷ್ಟು ಮುಸ್ಲಿಮರಿಗೆ ಮೀಸಲಾತಿ ಕೊಡಲೇಬೇಕು ಅನ್ನುವಂತಹ ವಿಚಾರ ರಾಜ್ಯ ಸರ್ಕಾರ ಕೈಗೊಂಡಿದೆ. ಅದು ಕೂಡ ನಿನ್ನೆ ವಿಧಾನಸಭೆಯಲ್ಲಿ ಬಿಲ್ ಮಂಡನೆ ಕೂಡ ಆಯಿತು. ಈಗ ಪರಿಷತ್ನಲ್ಲಿ ಆ ಬಿಲ್ ಪಾಸ್ ಆಗುವುದೊಂದೇ ಬಾಕಿ ಉಳ್ಕೊಂಡಿದೆ. ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡುತ್ತಿದ್ದಾರೆ. ಕಾಮಗಾರಿಯಲ್ಲಿ ಶೇಕಡಾ 4ರಷ್ಟು ಮುಸ್ಲಿಮರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಮೀಸಲಾತಿ ನೀಡೋದು ಕಾನೂನು ಬಾಹಿರ. ಮುಸ್ಲಿಮರು ಎಷ್ಟು ಟ್ಯಾಕ್ಸ್ ಕಟ್ತಿದ್ದಾರೆ ಹೇಳಬೇಕು, ಬಹಿರಂಗಪಡಿಸಬೇಕು. ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕೇಸರಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಅರವಿಂದ್ ಬೆಲ್ಲದ್ ರಿಪಬ್ಲಿಕ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ 4ರಷ್ಟು ಮೀಸಲಾತಿ ಸಂಬಂಧಪಟ್ಟಂತೆ ಈಗ ಬಿಲ್ ಅನ್ನ ಸರ್ಕಾರ ತಂದಿರುವಂತದ್ದು. ಇದು ಸಾರ್ವಜನಿಕವಾಗಿ ಸಾಕಷ್ಟು ಕೂಡ ಪರವಿರೋಧ ಚರ್ಚೆ ಆಗ್ತಾ ಇರುವಂತದ್ದು. ಬಿಜೆಪಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಿಡಿದೆ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಸರಿ, ಮೀಸಲಾತಿ ತಂದಿರುವಂತದ್ದು ಸರ್ಕಾರಿ ಕಾಮಗಾರಿಗಳಲ್ಲಿ ಏನನ್ಸುತ್ತೆ? ಇದೊಂದು ಸಂಪೂರ್ಣ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂತ ಕಾನೂನನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬರುವಂತ ಪ್ರಯತ್ನ ಮಾಡ್ತಾ ಇದೆ. 4% ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ ಅನ್ನೋದೇನೈತಿ ಇದು ಕಾನೂನಿಗೆ ವಿರುದ್ಧವಾಗಿದ್ದು. ಯಾಕಂದ್ರೆ ಈ ರೀತಿಯ ರಿಸರ್ವೇಷನ್, ಧರ್ಮ ಆಧಾರಿತ ರಿಸರ್ವೇಷನ್ ಕೊಡಬೇಕೋ ಬೇಡ ಅಂತ ಹೇಳಿ ನಮ್ಮ ಸಂವಿಧಾನ ಸ್ವೀಕಾರ ಮಾಡೋ ಟೈಮ್ದಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಧರ್ಮ ಆಧಾರಿತ ರಿಸರ್ವೇಷನ್ ಇಲ್ಲ,
ನಮ್ಮ ದೇಶದಲ್ಲಿ ಏನೇ ರಿಸರ್ವೇಷನ್ ಇದ್ರೂ ಅದು ಜಾತಿಯ ಆಧಾರದ ಮೇಲೆ ಇರಬೇಕು ಅನ್ನುವಂತ ಒಂದು ಡಿಸ್ಕಷನ್ದಲ್ಲಿ ಬಂದು ಅದನ್ನ ಎಲ್ಲರೂ ಕೂಡಿ ಸರ್ವಸಮ್ಮತವಾಗಿ ಅಕ್ಸೆಪ್ಟ್ ಮಾಡಿಕೊಂಡಿದ್ರು. ಅದು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಆಶಯ. ಆದ್ರೆ ಆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಧರ್ಮದ ಆಧಾರದ ಮೇಲೆ ಇವರೇನು ವರ್ಕ್ಸ್ದಲ್ಲಿ ರಿಸರ್ವೇಷನ್ ಕೊಡಬೇಕಂತಾರೆ. ಇದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧ, ಆಮೇಲೆ ಸ್ಪಿರಿಟ್ ಆಫ್ ಲಾಗೆ ವಿರುದ್ಧ. ಹಾಗಾಗಿ ನಾವು ಅದನ್ನು ಸದನದ ಒಳಗ ಮತ್ತು ಹೊರಗ ಹೋರಾಟ ಮಾಡ್ತೇವೆ ಇದರ ವಿರುದ್ಧ. ಈ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಅದು ಮುಸ್ಲಿಮರ ಓಲೈಕೆಗೆ ಯಾವುದೇ ಲೆವೆಲಿಗಾದ್ರೂ ಹೋಗ್ಲಿಕ್ಕೆ ಸಿದ್ಧ ಅಂತೇಳಿ ಈ ಕಾನೂನು ಮೂಲಕ ಮತ್ತವ್ರು ತೋರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದೇ ಲೆವೆಲಿಗಾದ್ರೂ ಹೋಗಿ ಅವ್ರನ್ನ ಓಲೈಕೆ ಮಾಡೋದು, ಅವರಿಗೆ ಮಸ್ಕ ಹೊಡೆಯೋದು, ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ತೋರ್ಸಾಕ ಕಾನೂನಿಗೆ ವಿರುದ್ಧವಾಗಿ ಈ ರೀತಿ ಕಾನೂನನ್ನು ತೆಗೆದುಕೊಂಡು ಬರುವಂತ ಕೆಲಸ ಮಾಡ್ತಿದ್ದಾರೆ. ಈಗ ಎಲ್ಲರೂ ಕೂಡ ಟ್ಯಾಕ್ಸ್ ಅನ್ನ ಕಟ್ತಾ ಇರುವಂತದ್ದು, ಎಲ್ಲರೂ ಕೂಡ ತೆರಿಗೆನ ಪಾವತಿ ಮಾಡ್ತಾ ಇರುವಂತದ್ದು. ಈಗ ಒಂದು ಧರ್ಮದ ಆಧಾರ ಮೇಲೆ 4% ಮೀಸಲಾತಿ ಅಂದ್ರೆ ಇಲ್ಲೊಂದ್ ಕಡೆ ಬೇರೆ ರೀತಿ ಚರ್ಚೆ ಆಗುತ್ತಲ್ಲ, ಯಾರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಬಹಿರಂಗ ಆಗಬೇಕು ಅನ್ನೋದು ಕೂಡ ಚರ್ಚೆ ಶುರುವಾಗಿರುವಂತದ್ದು. 100% ನೀವು ಹೇಳ್ತಾ ಇರುವಂತ ವಿಷಯ ಸತ್ಯ. ಈಗ ಅದ್ರ ಪ್ರಕಾರ ನೋಡಿದ್ರೆ ಯಾರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್, ಅವ್ರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾರೆ. ಇವತ್ತು ಲೀಗಲ್ ಬಿಸಿನೆಸ್ ದಲ್ಲಿ ಮುಸ್ಲಿಮ್ಸ್ ಎಷ್ಟಿದ್ದಾರೆ, ಮುಸ್ಲಿಮ್ಸ್ ಎಷ್ಟು ಮಂದಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾರೆ. ಇಲ್ಲೇನೆ ಕಾಮಗಾರಿ ಟೆಂಡರ್ ವಿಚಾರದಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿ ಕೊಡಲೇಬೇಕು ಅನ್ನುವಂತಹ ವಿಚಾರ ರಾಜ್ಯ ಸರ್ಕಾರ ಕೈಗೊಂಡಿದೆ. ಅದು ಕೂಡ ನಿನ್ನೆ ವಿಧಾನಸಭೆಯಲ್ಲಿ ಬಿಲ್ ಮಂಡನೆ ಕೂಡ ಆಯಿತು. ಈಗ ಪರಿಷತ್ನಲ್ಲಿ ಆ ಬಿಲ್ ಪಾಸ್ ಆಗುವುದೊಂದೇ ಬಾಕಿ ಉಳ್ಕೊಂಡಿದೆ. ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ. ಕಾಮಗಾರಿಯಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಮೀಸಲಾತಿ ನೀಡೋದು ಕಾನೂನು ಬಾಹಿರ. ಮುಸ್ಲಿಮರು ಎಷ್ಟು ಟ್ಯಾಕ್ಸ್ ಕಟ್ತಿದ್ದಾರೆ ಹೇಳಬೇಕು, ಬಹಿರಂಗಪಡಿಸಬೇಕು. ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕೇಸರಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಅರವಿಂದ್ ಬೆಲ್ಲದ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಸಂಬಂಧಪಟ್ಟಂತೆ ಈಗ ಬಿಲ್ ಅನ್ನ ಸರ್ಕಾರ ತಂದಿರುವಂತದ್ದು. ಇದು ಸಾರ್ವಜನಿಕವಾಗಿ ಸಾಕಷ್ಟು ಕೂಡ ಪರವಿರೋಧ ಚರ್ಚೆ ಆಗ್ತಾ ಇರುವಂತದ್ದು. ಬಿಜೆಪಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಿಡಿದೆದ್ದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಸರಿ, ಮೀಸಲಾತಿ ತಂದಿರುವಂತದ್ದು ಸರ್ಕಾರಿ ಕಾಮಗಾರಿಗಳಲ್ಲಿ ಏನನ್ಸುತ್ತೆ? ಇದೊಂದು ಸಂಪೂರ್ಣ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂತ ಕಾನೂನನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬರುವಂತ ಪ್ರಯತ್ನ ಮಾಡ್ತಾ ಇದೆ. 4% ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ ಅನ್ನೋದೇನೈತಿ, ಇದು ಕಾನೂನಿಗೆ ವಿರುದ್ಧವಾಗಿದ್ದು. ಯಾಕಂದ್ರೆ ಈ ರೀತಿಯ ರಿಸರ್ವೇಷನ್, ಧರ್ಮ ಆಧಾರಿತ ರಿಸರ್ವೇಷನ್ ಕೊಡಬೇಕೋ ಬೇಡ ಅಂತ ಹೇಳಿ ನಮ್ಮ ಸಂವಿಧಾನ ಸ್ವೀಕಾರ ಮಾಡುವ ಟೈಮ್ದಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಧರ್ಮ ಆಧಾರಿತ